6:30ಗೆ ಬರ್ತೀವಿ ಅಂತ ಹೇಳಿದ್ವಿ. ಇಷ್ಟು ಕುಟುಂಬನ ಸೇರಿಸೋದಕ್ಕೆ ಚೂರು ಸಮಯ ತಗೊಂಡ್ವಿ. ಎಲ್ಲರೂ ಇವತ್ತು ನಾವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ನೀವು ಎಲ್ಲರೂ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಆ್ಯಂಡ್ ನಾವು ರಿಲೀಸ್ ಆಗಿದ್ದ ಪ್ರೋಮೋಗೆ ಸ್ವಲ್ಪ ಹೊತ್ತಲ್ಲೇ ಸಿಕ್ಕಾಪಟ್ಟೆ ವ್ಯೂಸ್ ಹಾಗೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಎಲ್ಲರಿಗೂ. ಇದು ನಮ್ಮ ಲಕ್ಷ್ಮೀ ನಿವಾಸ ಕುಟುಂಬ. ಇದು ನನ್ನ ಮುದ್ದಿನ ಅಕ್ಕ ಭಾವನಾ, ನಾನು ಜಾಹ್ನವಿ. ಇದು ನನ್ನ ಎರಡನೇ ಅಣ್ಣ ಹರೀಶ್, ಅಪ್ಪ ಎಲ್ಲರಿಗೂ ಗೊತ್ತು ಶ್ರೀನಿವಾಸ್ ಅಪ್ಪ. ಹಾಗೆ ದೊಡ್ಡ ಅಣ್ಣ ಸಂತೋಷ್, ನಮ್ಮತ್ತಿಗೆ ವೀಣಾ, ಮಗ ಚಿರಾಗ್. ಹಾಗೆ ಇಲ್ಲಿ ಮಂಗಳ ಅಕ್ಕ, ಇನ್ನೊಂದು ಅಕ್ಕ. ಇವನು ನನ್ನ ಅಣ್ಣ ವೆಂಕಿ. ಹಾಗೆ ಮನೋಹರ. ಇದು ಸಿದ್ದು ಗೌಡ್ರು. ಇವ್ರು ಯಾರು ಅಂತ ನಿಮ್ಗೆ ಇನ್ನು ಮುಂದಿನ ಎಪಿಸೋಡ್ಸ್ಗಳಲ್ಲಿ ಪರಿಚಯ ಆಗುತ್ತೆ. ಆ್ಯಂಡ್ ಈ ಸೀರಿಯಲ್ ಅಲ್ಲಿ ಒಂದು ಮ್ಯಾಸಿವ್ ಫೈಟ್ ಸೀನ್ಸ್ ಇದೆ. ಅದು ಯಾರ್ದು ಏನು ಅಂತಲೂ ನಿಮ್ಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಮಕ್ಕಳು ಸಾನ್ವಿ ಸಾಧ್ವಿ. ಯಾರ ಮಕ್ಕಳು? ಇವ್ರ ಮಕ್ಕಳು. ಹೌದು. ಬಟ್ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಲೈವ್ ನೋಡ್ತಾ ಇರೋದಕ್ಕೆ. ನಮ್ಮ ಒಂದು ಟ್ರೇಲರ್, ಪ್ರೋಮೋ, ಪೋಸ್ಟರ್ ಅಷ್ಟೊಂದು ಡಿಜಿಟಲಿ ನಾವು ಝೀ ಕನ್ನಡದಿಂದ ಎಷ್ಟೊಂದು ಪೋಸ್ಟ್ ಹೋಗ್ತಾ ಇದೆ. ಎಲ್ಲ ಪೋಸ್ಟ್ ಮೇಲೂ ಅಷ್ಟು ನೀವು ಕಾಮೆಂಟ್ ಮಾಡೋದಕ್ಕೆ, ಲೈಕ್ ಮಾಡೋದಕ್ಕೆ, ಈ ಹೊಸದು ಒಂದು ಬರ್ತಾ ಇದೆ ಅಂದಾಗ ಇನ್ಸ್ಟೆಂಟ್ ಆಗಿ 2 hours 3 hours ಅಲ್ಲಿ ಅಷ್ಟೊಂದು ವ್ಯೂಸ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ನಮ್ಮ ಒಂದು ಲಕ್ಷ್ಮೀ ನಿವಾಸ ಕಥೆನ ನೋಡಿ ಇಷ್ಟಪಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಇವತ್ತು ಸೇರಿರೋದು. ಅಪ್ಪ, ಐ ಥಿಂಕ್ ಯು ಶುಡ್ ಟಾಕ್. ನೀವು ಮಾತಾಡಬೇಕು. ಲಕ್ಷ್ಮೀ ನಿವಾಸ ಒಂಥರ ಇವಾಗ ಬರ್ತಾ ಇರುವಂಥ ಧಾರಾವಾಹಿಗಳು ಅನಿಸುತ್ತೆ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಕನಸು, ಅದು ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಗಂಡ ಹೆಂಡತಿಗೆ ಕನಸು ಅಂದರೆ ಮಕ್ಕಳಿಗೆ ನಾವು ಒಳ್ಳೆ ಚೆನ್ನಾಗಿ ಎಲ್ಲರನ್ನೂ ಕರೆದು ಊಟ ಹಾಕಿ ಮದುವೆ ಮಾಡಬೇಕು, ಅದೊಂದು ಜೀವನದಲ್ಲಿ ಒಂದು ಬಗೆಯ ಮೈಲಿಗಲ್ಲಿದ್ದಾಗಿ ಅಂತ ಆಸೆ ಇರುತ್ತೆ. ಜೊತೆಗೆ ಒಂದು ಒಳ್ಳೆ ಮನೆ ಕಟ್ಟಬೇಕು. ಇದು ವೈಯಕ್ತಿಕ ಜೀವನದಲ್ಲಿ ನನ್ನದು ಅದೇ ಕತೆ. ಮತ್ತು ಸುಮಾರು ಜನ ಅದಕ್ಕಾಗಿ ನಾವು ಒಂಥರ ಇಡೀ ಜೀವನದಲ್ಲಿ ದುಡಿಯೋ ಹಣನೆಲ್ಲ ಉಳಿಸಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಮದುವೆ ಮನೆ. ಸೊ ಹಾಗಾಗಿ ಈ ಕತೆ ವೈಯಕ್ತಿಕವಾಗಿ ನನಗೆ ಮತ್ತು ಪ್ರೋಮೋ ನೋಡಿದಂಥ ತುಂಬ ಜನ ಅಭಿಮಾನಿಗಳು ಹೇಳಿದ ಮಾತಂದರೆ ಇದೊಂಥರ ನಮ್ಮನೆ ಕತೆ ಥರ ಇದೆ, ನಮ್ಮನೇಲೂ ಹೀಗೆ ಸರ್, ನೀವು ನೋಡೋದು ನಮ್ಮ ತಂದೆ ಥರ ಇದ್ದೀರಾ, ನಿಮ್ಮ ಮಗ ಒಬ್ಬ ಇದ್ದಾರಲ್ಲ ಸರ್, ಆ ಥರ ನಮ್ಮನೇಲೂ ಒಬ್ಬ ಇದ್ದಾನೆ. ಸೊ ಹಾಗೆ ಒಂಥರ ಈ ಕತೆ ನಿಜವಾಗ್ಲೂ ಮನೆಯ ಕತೆ ಅಂತ ಅನಿಸುತ್ತೆ. ಇವತ್ತು 8 ಗಂಟೆಗೆ ಮೊದಲ ಸಂಚಿಕೆ, ಮಹಾಸಂಚಿಕೆ ಪ್ರಾರಂಭ ಆಗ್ತಾ ಇದೆ. ನೋಡಿ, ಹಾರೈಸಿ. ನಿಮಗೆ ಏನನ್ಸುತ್ತೆ ಅನಿಸಿಕೆಗಳನ್ನ ಈ ಸೋಷಿಯಲ್ ಮಾಧ್ಯಮಗಳ ಮೂಲಕ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಸಂತೋಷ್ ಅವರೇ, ಸಿದ್ದು ಅವರಂತ ಒಂದು ಕ್ವೆಶನ್ ಕೇಳ್ತಾ ಇದಾರೆ. ಈಗಾಗಲೇ ಸಂತೋಷ್ ತುಂಬಾ ಫೇಮಸ್ ಆಗೋಗಿದಾರಂತೆ. ಇಷ್ಟೊತ್ತಿಗಾಗಲೇ ನಿಮ್ ಪೆಟ್ಟಿಗೆಯಲ್ಲಿ ಎಷ್ಟು ದುಡ್ಡು ಇರ್ಬೋದು ಅಂತ? ಪೆಟ್ಟಿಗೆಯಲ್ಲಿ ಸುಮಾರು ಇದೆ, ಒಂದು 55 ಕೋಟಿ ಇದೆ. ನಮ್ಮ ಅಪ್ಪಗೆ ಒಂದು 55 ರೂಪಾಯಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. 55 ಕೋಟಿ ಇದೆ. ಬಟ್ ಸುಮ್ಮನೆ ಅವೆಲ್ಲ ಹೇಳಕ್ಕಾಗಲ್ಲ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಪೆಟ್ಟಿಗೆ ಒಳಗೆ ಏನೇನಿದೆ, ಆ ಪೆಟ್ಟಿಗೆ ಒಳಗೂ ಇನ್ನೇನಿದೆ ಅಂತ. ಇನ್ಕಮ್ ಟ್ಯಾಕ್ಸ್ ಅವ್ರು ಯಾರೋ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಯಾರು ಬರಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ನಾವೇ ಸದ್ಯಕ್ಕೆ. ಏನಂದ್ರೆ ಒಂದು ಒಳ್ಳೆಯ ವಿಷಯ ಇದು. ಮನೆ ಕನಸಿನ ಜಾತ್ರೆ ಹೋದಾಯ್ತು, ಸಕ್ಕತ್ ಒಳ್ಳೆ ರೆಸ್ಪಾನ್ಸ್ ಇತ್ತು. ಮನೆ ಯಾವಾಗ ಕಳಿಸ್ತೀರ, ನಮ್ಮಪ್ಪ ಕಾಲಿಗೆಲ್ಲ ಬಿದ್ದರು, ನಾವು ಆಶೀರ್ವಾದ ತಗೊಂಡ್ವಿ. ಸೊ ತುಂಬ ಒಳ್ಳೆಯ ವಿಷಯ. ಅಂದರೆ ಈಗ ನಾರ್ಮಲ್ ಆಗಿ ಇದು ನಿಮ್ಮದೇ ಕತೆ ಆ್ಯಕ್ಚುಲಿ. ಅಂದರೆ ಶ್ರೀಮಂತರು ಮತ್ತು ಈ ಬಡವರ ಮಧ್ಯೆ ಇರುವಂಥದ್ದು ಯಾವತ್ತಿದ್ರೂ ಅದು ಒಳ್ಳೆ. ಸೊ ಹಾಗಾಗಿ ಈ ಥರದ್ದು ಸಾಕಷ್ಟು ಕುಟುಂಬಗಳಿದೆ. ಸೊ ನಿಮ್ಗಳ ಮಧ್ಯೆ ನಾವೆಲ್ಲರೂ ಅದೊಂದು ಪಾತ್ರಗಳಾಗಿದ್ದೀವಿ. ಸಕ್ಕತ್ತಾಗಿ ಅಂದರೆ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳೋಲ್ಲ, ನೀವು ಹೇಳೋದು.
ನಾವು ತುಂಬ ಅನುಭವಿಸೋದು ನೋಡಿ, ನೀವೇ ನೋಡ್ತಾ ಇದ್ದೀರಾ ಕುಟುಂಬವಾಗಿ ಎಲ್ಲರೂ ಸಕ್ಕತ್ ಖುಷಿಯಾಗಿದ್ದೀವಿ. ಸೊ ನೀವು ಇವತ್ತು 8 ಗಂಟೆಗೆ ನೋಡಿ ನಮಗೆ ರೆಸ್ಪಾನ್ಸ್ ಮಾಡಿ ಸಕ್ಕತ್ ಎಂಜಾಯ್ ಮಾಡ್ತೀವಿ. ಇವತ್ತು 1 ಗಂಟೆಗೆ ಹಾಂ, 1 ಗಂಟೆ ಸಂಚಿಕೆ ಇದೆ. ನಮ್ಮ ಇವರು ಅದ್ಭುತವಾಗಿ ಅಭಿನಯಿಸ್ತಾರೆ. ಶ್ರೀನಿವಾಸ್ ಸರ್ಗೆ ಒಂದು ಕ್ವೆಶನ್ ಕೇಳ್ತಾ ಇದ್ದಾರೆ, ಈ ಕಥೆಯಲ್ಲಿ ಹೀರೋ ಹೀರೋಯಿನ್ ಯಾರು ಅಂತ. ಇದು ಒಂದು ಥರದಲ್ಲಿ ಇದೊಂಥರ ನಿಜವಾಗ್ಲೂ ಇದರಲ್ಲಿ ಏನು ಕಂಟೆಂಟ್ ಇದೆ, ನಮ್ಮ ಥೀಮ್ ಇದೆ, ಆ ಥೀಮೇ ನಿಜವಾಗ್ಲೂ ಹೀರೋ. ಯಾಕಂದರೆ ನಾವು ಮೊನ್ನೆ ಒಂದು ಪ್ರಮೋಷನಲ್ ಕಾರ್ಯಕ್ರಮಕ್ಕೆ ಹೋದಾಗ ತುಂಬ ಜನ ಎಷ್ಟು ಆಪ್ತವಾಗಿ ಮಾತಾಡ್ಸಿದ್ರು ಅಂದರೆ, ಅವಾಗಲೇ ನಾನು ಹೇಳಿದಾಗೆ ಸರ್ ಇದು ನಮ್ಮನೆ ಕತೆ, ಸರ್ ಇದು ನಮ್ಮ ತಂದೆ ತಾಯಿ, ನನಗೆ ಮೆಸೇಜ್ಗಳನ್ನ ಹಾಕಿದ್ದಾರೆ, ಏನು ಸರ್ ನಮ್ಮ ಫ್ಯಾಮಿಲಿ ಕತೆ ಥರ ಇದೆ ಇದು ಅಂತ. ಸೊ ಹಾಗಾಗಿ ಖಂಡಿತ ಕಥೆಯ ಆಧಾರದ ಮೇಲೆ ನಿಮಗೆ ಗೊತ್ತಿರುತ್ತೆ ಧಾರಾವಾಹಿಗಳು ಹೀಗೆ ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅಂತ. ಇವಾಗ ನನಗೆ ಅನ್ನಿಸ್ತಿರೋದು ಈ ಕಥೆಯೇ ಒಂಥರ ನಾಯಕ, ಕಥೆಯೇ ಸರ್ ಹಾಗೆ ಹಾಂ ನಿಜವಾಗ್ಲೂ ಯಾಕೆ ಅಂತಂದ್ರೆ ಹಾ. ಎಷ್ಟು ಕಥೆಗಳು ಬರ್ತಾ ಇದೆ, ಎಲ್ಲ ಕಡೆನೂ ನಾವು ನೋಡ್ತೀವಿ, ಬಹಳಷ್ಟು ಕಥೆಗಳು ಬರ್ತಾ ಇದೆ. ಎಲ್ಲದರಲ್ಲೂ ತುಂಬಾ ಯಂಗ್ ಆಗಿರೋರೆ ಹೀರೋ ಹೀರೋಯಿನ್ ಆಗಿ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಈ ಕಥೆನಲ್ಲಿ ನೀವು ನಿಮ್ಮ ಪಾತ್ರ ಹೆಂಡತಿಯ ಪಾತ್ರವೇ ಹೀರೋ ಹೀರೋ. ನನಗೆ ಬಹಳ ಖುಷಿ ಅಂತ ಹೇಳೋದಿಲ್ಲ. ಆ್ಯಂಡ್ ಈ ಥರದ ಒಂದು ಕಥೆಯ ಭಾಗ ಆಗಿರೋದಕ್ಕೆ ನನಗೆ ಇನ್ನೂ ಖುಷಿ. ಯಾಕೆ ಅಂತಂದ್ರೆ ಅದೇ ರೊಮ್ಯಾನ್ಸು, ಅದೇ ಕತೆ, ಮತ್ತು ಅದೇ ಸುತ್ತು, ಅದೇ 3 ಹೀರೋಗಳು 20 ಹೀರೋಯಿನ್ಗಳು. ನೋ, ವಿ ಆರ್ ಡಿಫ್ರೆಂಟ್. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ವಿ ಆರ್ ಡಿಫ್ರೆಂಟ್. ನಾವು ಬೇರೆ ಥರದಲ್ಲಿ ಬರ್ತಾ ಇದ್ದೀವಿ. ನಮ್ಮ ಕತೆ ನಿಮ್ಗೆ ಎಲ್ರಿಗೂ ಹತ್ರನೂ ಆಗುತ್ತೆ, ನೀವೆಲ್ಲರೂ ಇಷ್ಟನೂ ಪಡ್ತೀರಾ. ಯಾಕಂತಂದರೆ ಬಹಳ ಶ್ರೀಮಂತ ಒಂದು ಹುಡುಗ ಬಡವ್ರ ಮನೆ ಹುಡುಗಿ, ಶ್ರೀಮಂತರ ಮನೆ ಹುಡುಗಿ ಬಡವ್ರ ಮನೆ ಹುಡುಗ ಅದೆಲ್ಲವೂ ಅಲ್ಲ. ಮಧ್ಯಮ ವರ್ಗದಲ್ಲಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಜನ ಅವ್ರು ಹೆಂಗೆ, ಅವ್ರ ಬದುಕು ಹೆಂಗೆ, ಅವ್ರ ಕನಸುಗಳು ಹೆಂಗೆ ನೋಡೋಕ್ಕೆ ಕೂಡು ಕುಟುಂಬ ಅಂತ ಕಾಣ್ತಾರೆ. ಬಟ್ ಒಳಗಡೆ ಮನಸ್ಸುಗಳು ಎಷ್ಟು ಸೇರ್ಕೊಂಡಿರುತ್ತೆ, ಎಷ್ಟು ಒಡ್ಕೊಂಡಿರುತ್ತೆ, ಇದೆಲ್ಲ ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ನನ್ನ ಅಭಿಪ್ರಾಯದಲ್ಲಿ ನಾವು ಹೊಸ ಕಥೆಯೊಂದಿಗೆ ಹೊಸ ಥರದಲ್ಲಿ ಬರ್ತಾ ಇದ್ದೀವಿ. ಸೊ ಈ ಕಥೆ ನೀವೇ ಹೀರೋ ಹೀರೋಯಿನ್ ಆ್ಯಂಡ್ ವಿ ಆಲ್ ಆರ್ ಪಾರ್ಟ್ ಆಫ್ ಇಟ್. ಆ್ಯಕ್ಚುಲಿ ಹೀರೋ ಹೀರೋಯಿನ್ಗಳು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ನನ್ನ ಪ್ರಕಾರದಲ್ಲಿ ನೀವೇ ಹೀರೋಯಿನ್. ಸದ್ಯದ ಕತೆ ನೋಡಿದ್ರೆ ಹಾಗನ್ನಿಸ್ತಿದೆ. ಆದರೆ ಯಾವಾಗ್ಲೂ ಕಾಲ ನಡೀತಾ ಇರ್ತಾರೆ. ನನ್ನ ಮಗಳು, ಇನ್ನೊಬ್ಳು ಮಗಳು, ನನ್ನ ಮಗ, ಇನ್ನೊಂದು ಕುಟುಂಬದ ಕತೆ, ಇನ್ನೊಂದು ಟ್ರ್ಯಾಕ್ ಇದೆ, ಅದು ನಿಮ್ಗೆ ಗೊತ್ತಾಗುತ್ತೆ ಇವತ್ತು. ಆಮೇಲೆ ನನ್ನ ಸಾಕು ಮಗ, ನನ್ನ ಮಗಳು, ನನ್ನ ಅಳಿಯ, ನನ್ನ ಹಿರಿ ಸೊಸೆ ಮಗ, ಪ್ರತಿಯೊಬ್ಬರೂ ಸಹ ಈ ಪಾತ್ರದಲ್ಲಿ ಅಜ್ಜಿ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ. ಅವರ ಎನರ್ಜಿ ನೀವು ನೋಡ್ಬೇಕು. ಅವರು ಬಹುಶಃ ಚಿತ್ರರಂಗಕ್ಕೆ ಬಂದೇ 60 ವರ್ಷ ಆಗಿದೆ. ಬಹುಶಃ ನಮ್ಮಲ್ಲಿ ಇರೋರು ಯಾರಿಗೂ 60 ವರ್ಷನೂ ಆಗಿಲ್ಲ. ಸೊ ಆ ತರ ಒಂದು ಅಷ್ಟು ಅನುಭವ ಇರುವಂಥವ್ರು, ಹೊಸದಾಗಿ ಬಂದಿರುವಂಥ ಸಣ್ಣ ಮಕ್ಕಳು ಎಲ್ಲರೂ ಇದೊಂಥರ ನಿಮಗೆ ಒಂದು ದೊಡ್ಡ ಸ್ಪೆಕ್ಟ್ರಮ್ ಸಿಗುತ್ತೆ. ಹಾಗಾಗಿ ಧಾರಾವಾಹಿಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ನೀವು ಯಾವ ಒಂದು ಟ್ರ್ಯಾಕನ್ನು ಮೆಚ್ತೀರಾ, ಯಾವ ಎಪಿಸೋಡನ್ನು ನೋಡ್ತೀರಾ ಅನ್ನೋದ್ರ ಮೇಲೂ ಸಹ ಆ ಕಥೆಗಳನ್ನು ಅವರು ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿರೋ ಪ್ರತಿಯೊಬ್ಬರೂ ಸಹ ಅದರಲ್ಲಿ ನಾಯಕ ನಾಯಕಿಯರಾಗುವಂಥ ಎಲ್ಲ ಗುಣಗಳನ್ನು, ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಹೇಳಿ. ಇನ್ನ ಏನಾದರೂ ಕ್ವೆಶ್ಚನ್ಸ್ ಇದೆಯಾ? ಹರೀಶ್ ಮಾತಾಡ್ತಾರೆ, ಅವ್ರ ಹೆಂಡತಿ ಪರ್ಫಾರ್ಮೆನ್ಸ್ ಇಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ಕೂತಿರುವಂಥವ್ರು ಪ್ರತಿಯೊಬ್ಬರೂ ಸಹ ಸುಮಾರು ನನಗೆ ಗೊತ್ತಿರೋ ಹಾಗೆ 18 ವರ್ಷದಿಂದ ಧಾರಾವಾಹಿಗಳಲ್ಲಿ, ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರು. ನಂಜುಂಡ ಅಂತಾನೆ ಅವರು ಒಂಥರ ಇಡೀ ರಾಜ್ಯಕ್ಕೆ ಪರಿಚಯ ಇರುವಂಥದ್ದು ಅವರು. ಆಮೇಲೆ ಲಕ್ಷ್ಮೀ ಹೆಗಡೆ, ಮಧು ಹೆಗಡೆ, ಇವರೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಟಿವಿ ಮಾಧ್ಯಮದವ್ರಿಗೆ ತುಂಬಾ ಚಿರಪರಿಚಿತವಾದಂತ ಅವರಿದ್ದಾರೆ. ತುಂಬಾ ಹೌದು, ಹಿರಿಯ ನಟರಿ ಅವರು, ಸುಮಾರು 60 ಹಿರಿಯ
ಆಮೇಲೆ ನನ್ನ ಸಾಕು ಮಗನ ಪಾತ್ರ ಮಾಡೋ ಶಾಸ್ತ್ರಿಗಳು, ಆಮೇಲೆ ಮಹಾಲಕ್ಷ್ಮಿ ಅವರು ತುಂಬಾ ಇವ್ರುಗಳೆಲ್ಲ ಧಾರಾವಾಹಿಗಳಲ್ಲಿ ದತ್ತ ಪಾತ್ರ ಮಾಡಿ ಆಮೇಲೆ ಜೀವನದ ಒಂದು ಕಾಲಘಟ್ಟ ಬದಲಾಗ್ತಾ ಇರೋ ಹಾಗೆ ಇವಾಗ ಮತ್ತೆ ವಾಪಸ್ ಬಂದಿರೋದು. ಹಾಗಾಗಿ ಇವ್ರ ಜೊತೆ ಅಭಿನಯಿಸುವಾಗ ಎಷ್ಟು ಒಂಥರ ಖುಷಿ ಮತ್ತೆ ಒಂದು ಬಗೆಯಲ್ಲಿ ತುಂಬಾ ಸರಳವಾಗಿ ಕೆಲಸ ಆಗ್ತಾ ಇದೆ. ಅದು ಎಲ್ಲ ಕಡೆ ಆಗುತ್ತೆ. ನನಗಂತೂ ಇದು ಹೊಸ ಧಾರಾವಾಹಿ ಫಸ್ಟ್ ಟೈಮ್ ಭೇಟಿ ಆಗ್ತಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಸೊ ಅದೊಂದನ್ನ ಹೇಳ್ಬೇಕು, ತುಂಬಾ ಜನ ಇವರೆಲ್ಲ ಮತ್ತೆ ಮರುಪ್ರವೇಶ ಮಾಧ್ಯಮಕ್ಕೆ, ಅದೊಂದನ್ನ ಹೇಳ್ಬೇಕು. ಥ್ಯಾಂಕ್ ಯು. ಸಂತೋಷ್ ಬಗ್ಗೆ ಹೇಳಿದ್ದೀನಿ. ಸ್ಕ್ರೀನ್ ಮೇಲೆ ಲಕ್ಷ್ಮೀ ನಿವಾಸ ನೋಡ್ತೀರಾ ಇವತ್ತಿಂದ, ಬಟ್ ನಮ್ದು ಆಕ್ಚುಲ್ ಲಕ್ಷ್ಮೀ ನಿವಾಸ ಸೆಟ್ಟಲ್ ಇರುತ್ತೆ. ಹಾಗೇನೆ ತುಂಬು ಕುಟುಂಬದಿಂದ ಎಲ್ಲರೂ ಒಬ್ರನ್ನೊಬ್ರನ್ನ ಚೆನ್ನಾಗಿ ಕಾಲು ಇಟ್ಕೊಂಡು ಮಾತಾಡ್ಸ್ಕೊಂಡು ಚೆನ್ನಾಗೆ ಒಂದು ಫ್ಯಾಮಿಲಿ ತರನೇ ಇದೀವಿ. ನಮ್ಮ ನಿಜವಾದ ಫ್ಯಾಮಿಲಿ ಅಂತ ಬಂದಾಗ ನಾವೆಲ್ಲರೂ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳೇ ಆಗೋಗ್ಬಿಟ್ಟಿದ್ದೀವಿ. ಆದರೆ ಅಟ್ಲೀಸ್ಟ್ ಈ ಮನೆ ಶೂಟಿಂಗಿಗೆ ಅಂತ ಬಂದಾಗ ಎಲ್ಲರೂ ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ಎಲ್ಲರೂ ನಮ್ಮ ಅತ್ತೆ ಇರ್ಬೋದು, ಮಾವ ಇರ್ಬೋದು, ಎಲ್ಲರೂ ನಾವು ಭಾಳ ಖುಷಿಯಾಗಿದ್ದೀವಿ. ಮನೆಗೆ ಹೋದಾಗ ಬರೀ ನಾನು ನನ್ನ ಗಂಡ ನನ್ನ ಮಗು ಅನ್ನೋ ಥರ ವಾತಾವರಣ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೆ. ಆದರೆ ಇಲ್ಲಿ ಬಂದಾಗ ಒಂದು ಇಡೀ ಕುಟುಂಬ ಸಿಗುತ್ತೆ ಆ್ಯಂಡ್ ಭಾಳ ಖುಷಿಯಾಗುವಂಥ ಒಂದು ಎಕ್ಸ್ಪೀರಿಯನ್ಸ್. ಸುಮಾರು ವರ್ಷಗಳ ನಂತರ ನಾನು ಇಲ್ಲಿಗೆ ಬಂದಿದ್ದ ಕಾರಣ ಇವರ ಪಾತ್ರಗಳು ಅದ್ಭುತವಾದಂತಹ ಪಾತ್ರಗಳು, ಹಾಗೆ ನಮ್ಮ ಪುಣ್ಯಕ್ಕೆ ಬಹಳ ಸೊಗಸಾಗಿರ್ತಕ್ಕಂತಹ ನಟರು ನಟಿಯರು ಈ ಒಂದು ಅವರೇ ಹೇಳ್ಬಿಟ್ಟಿದ್ದಾರೆ. ಏನು ಹೇಳೋದು, ನೋಡಿ ಹರಸಿ ಹಾರೈಸಿ ಆಶೀರ್ವದಿಸಿ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಸಾಕಷ್ಟು ವರ್ಷಗಳ ಹಿಂದೆ ಒಂದು ಪಕ್ಕದ ಮನೆಯಲ್ಲಿ ಹೇಳ್ತಾ ಇದ್ದೇವೆ, ಇವ್ರು ನಮ್ಮ ಹುಡುಗ, ಇವಳು ನಾಳೆ ಮದುವೆ ಅಂತ ಕಡೆ ನಮ್ಮ ಪಕ್ಕದ ಮನೆಯವರು ಅನ್ನೋ ಥರದ ಬಾಂಧವ್ಯ ಇರ್ತಕ್ಕಂಥ ಒಂದು ಧಾರಾವಾಹಿ. ನೋಡಿ ಇಷ್ಟ ಆಗುತ್ತೆ ಅಂತ. ಅದೇ ಹೇಳ್ದಂಗೆ ಎಲ್ರಿಗೂ ನಮ್ಗೆಲ್ಲರಿಗೂ ಒಬ್ರ ಜೊತೆ ಒಬ್ರಿಗೆ ಕೆಲಸ ಮಾಡೋದು ಭಾಳ ಖುಷಿ ಇದೆ. ನನಗೆ ಮಧು ಭಾಳ ವರ್ಷಗಳಿಂದ ಆಗುತ್ತೆ, ಮಹಾಲಕ್ಷ್ಮಿ ಭಾಳ ವರ್ಷಗಳಿಂದ, ವಿಶ್ವಾಸ ನಂಜುಂಡ ಸರ್ ಮತ್ತು ಕುಟುಂಬದವರ ಜೊತೆ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ವೆಂಕಿ ಭಾಳ ಅದ್ಭುತ ಒಂದು ನಾಟಕ ರಂಗದಿಂದ ಬಂದಿರೋದು, ಬಹಳ ಒಳ್ಳೆ ಕಲಾವಿದರು. ವಿಶ್ವಾಸ ಕೂಡ ಹಲವಾರು ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡ್ತಾರೆ, ಹಲವಾರು ಧಾರಾವಾಹಿಗಳಲ್ಲಿ ಕೆಲಸ ಯಾಕೋ ಹಿರಿಯರು ಅಂತ ಪಾಪ ನಂಜುಂಡ ಕೂಡ. ಸೊ ಆ್ಯಕ್ಚುಲಿ ಚಂದನ್ ಅವರು ಸ್ವಲ್ಪ ಹೊಸರು ಅಂದರೆ ಇವರು ಭಾವನಾ ಅಲ್ಲ, ದಿಶಾ ಅಲ್ಲ. ಆದ್ರೂ ನಾವು ಒಂದು 4 ವರ್ಷ ಜಾಸ್ತಿ ಕಳೆದ್ರು ಅಂತ. ಸೊ ಎಲ್ಲರ ಜೊತೆ ಕೆಲಸ ಮಾಡಿ ಚಿಕ್ಕ ವಯಸ್ಸಿಂದ ಎಲ್ಲರೂ ನಮ್ಮ ಇವರು ಹೊಸರು, ಡಿಜೆ ಅವರು ಕೂಡ. ಸೊ ಹೊಸಬ್ರು ಹಳದ್ರು ಎಲ್ಲರ ಒಂದು ಸಮ್ಮಿಲನ. ಹಾಗಾಗಿ ಚೆನ್ನಾಗಿ ಕೂಡ ಹಾಕಿದ್ದಾರೆ. ಅದ್ಭುತವಾಗಿ. ಹಾಗೆ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು. ಮಂಜು ಅವ್ರು ಕೇಳ್ತಾ ಇದ್ದಾರೆ, ಈ ಕತೆ ಈ ನಿಮ್ಮನ್ನೆಲ್ಲ ಕ್ಯಾರೆಕ್ಟರ್ಗಳನ್ನ ನೋಡಿದ್ರೆ ನೈಜತೆಗೆ ತುಂಬಾ ಹತ್ರವಾಗಿದೆ ಅಂತ. ಆದ್ರೆ ಇಲ್ಲೊಬ್ರು ಇದ್ದಾರೆ, ಅವರು ಇರೋ ರಿಯಲ್ ಕ್ಯಾರೆಕ್ಟರ್ಗೂ ಇದಕ್ಕೂ ಸಂಬಂಧ ಇದೆಯಾ? ಎಷ್ಟು ಚಾಲೆಂಜಿಂಗ್ ಆಗಿದೆ ಇದು ಪಾತ್ರ ಅಂತ. ಹೌದು, ಆನೆಸ್ಟ್ಲಿ ತುಂಬಾ ಚಾಲೆಂಜಿಂಗ್ ಆಗಿದೆ. ಎಲ್ರಿಗೂ ನನ್ ಸೋಷಿಯಲ್ ಮೀಡಿಯಾನಲ್ಲಿ ತುಂಬಾ ಪರಿಚಯ, ಎಲ್ಲರೂ ನಾನು ಹೇಗಿರ್ತೀನಿ ಅಂತ ಗೊತ್ತು ರಿಯಲ್ ಲೈಫ್ ಅಲ್ಲಿ. ಸೊ ಇವಾಗ ಆನ್ ಸ್ಕ್ರೀನ್ ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂದಾಗ ಎಲ್ರಿಗೂ ಶಾಕೆ. ಈ ಉದ್ದ ಕೂದಲು ನೋಡಿದ ತಕ್ಷಣ ಜನರು ಒಂದು 4 ಸೆಕೆಂಡ್ ಹೌದು ಹಾಗೆ ಆಗಿದ್ದಾರೆ. ಬಟ್ ದೊಡ್ಡ ಚಾಲೆಂಜ್. ಬಟ್ ಲೈಕ್ ಎಲ್ಲರೂ ಹೇಳ್ದಂಗೆನೆ ಎಲ್ಲರೂ ಎಷ್ಟು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಬೇಕು ಅಂದಾಗ ತುಂಬಾ ಕಲಿಯುವಂಥದ್ದಿದೆ. ಈ ಕ್ಯಾರೆಕ್ಟರ್ ಭಾವನಾ ಆಗಿ ನಿಮಗೆ ರಿಲೇಟಬಿಲಿಟಿ ಆಗುತ್ತೆ, ನಿಮಗೆ ಒಂದು ಫೀಲ್ ಆಗುತ್ತೆ ಅಂತ ಇದ್ರೆ ಅದು ಎಲ್ಲರೂ ಕಾರಣ. ನಾನು ಒಬ್ಳು ಮಾತ್ರ ಅಲ್ಲ, ನಾನು ಚಂದನನ್ ಜೊತೆ ಸೀನ್ ಮಾಡೋದಾಗಿರ್ಲಿ, ಜಾಹ್ನವಿ ಜೊತೆ ಸೀನ್ ಮಾಡೋದಾಗಿರ್ಲಿ, ಅಪ್ಪ ಜೊತೆ ಸೀನ್ ಮಾಡೋದಾಗಿರ್ಲಿ, ಸಂತೋಷ್, ಹರೀಶ್,
ವೀಣಾ, ಯಾರ ಜೊತೆ ಸೀನ್ ಆಗಿದ್ವಿ, ವೆಂಕಿ, ಯಾರ ಜೊತೆ ಸೀನ್ ಮಾಡಿದ್ರು ಅವ್ರು ಒಂದು ಆಕ್ಟ್ ಮಾಡೋ ರೀತಿನಲ್ಲಿ ನನಗೆ ತುಂಬಾ ಕಲಿಯುವಂಥದ್ದಿದೆ. ಸೋ ಫಾರ್ ನಾನು ಕಲಿತಾ ಇದ್ದೀನಿ. ಈ ಪಾತ್ರ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬಾ ದೊಡ್ಡ ಚಾಲೆಂಜ್. ಒಂದು ಸೇರಿಸ್ಬೇಕು, ಮಂಜು ನಿಮ್ ಪ್ರಶ್ನೆ ಕೇಳಿದಾಗೆ ಅವಾಗ ದಿಶಾ ಅವ್ರ ಪಾತ್ರ ಮರೀತಿರ್ತಾರೆ. ಎಲ್ಲಾರು ನೆನಪು ಮಾಡಿಸ್ತಿರ್ತೀವಿ. ಭಾವನಾ ತರ ಬದಲಾಗು, ಭಾವನಾ ದಿಶಾ ಅಲ್ಲ ಇಲ್ಲಿ. ಆಮೇಲೆ ಪ್ರಾಬಲಿ ಶಿ ಇಸ್ ಮೋರ್ ಪಾಪ್ಯುಲರ್ ದ್ಯಾನ್ ಆಲ್ ಆಫ್ ಅಸ್ ಕರೆಂಟ್ಲಿ. ಎಲ್ಲೋ ರೆಸ್ಟೋರೆಂಟ್ ಹೋದ್ರೆ ಫುಲ್ ಭಾವನನ್ ಪಾತ್ರದಲ್ಲಿ ಸೀರೆ ಉಟ್ಟಿದ್ದಾರೆ. ಅಲ್ಲಿ ಬಂದವರಲ್ಲಿ ಇವರೇನಾ ಕನಸಿನ ಜಾತ್ರೆ ಭಾವನ ಇದ್ದದ್ರಿಂದ ನಮಗೆಲ್ಲ ಒಂಥರ ರೆಡ್ ಕಾರ್ಪೆಟ್. ನಾಟ್ ಎಟ್ ಆಲ್. ನಿಜ ಹೇಳ್ಬೇಕು ಅಂದ್ರೆ ಎಲ್ಲರೂ ನನ್ನ ಫ್ಯಾಮಿಲಿನೇ ಅಂತ ಹೇಳ್ಬೋದು. ಈಗ 3 ತಿಂಗಳ ಹಿಂದೆ ಸಿಕ್ಕಿ ಪರಿಚಯ ಆಗಿ ಹೊಸ ಆರ್ಟಿಸ್ಟ್, ನಾನು ಹೊಸಬ್ಳೆ ಅಂತ ಲೆಕ್ಕ ಇಟ್ಕೋಬಹುದು. ಬಟ್ ಎಲ್ಲಾರನ್ನೂ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅಂತ ನನಗೆ ಅನಿಸೇ ಇಲ್ಲ. 3 ತಿಂಗಳಿಂದ ಕೆಲಸ ಮಾಡಿರೋದು ನಾವೇ ಒಂದು ತುಂಬಾ ಕ್ಲೋಸ್ ಕುಟುಂಬ ಆಗ್ಬಿಟ್ಟಿದೀವಿ, ತುಂಬಾ ಕ್ಲೋಸ್ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಕಟ್ ಅಂದಿದ ತಕ್ಷಣ ನಾವೆಲ್ಲರೂ ಕೂತ್ಕೊಂಡು ತಟ್ಟೆ ಹೊಡಿತಾ ಇರ್ತೀವಿ, ಕಾಫಿ ಕುಡಿತಾ ಇರ್ತೀವಿ. ನಮ್ದೇ ಒಂದು ಫ್ಯಾಮಿಲಿ ಇದೆ. ಸೊ ಹಾಗಾಗಿ ಅದ್ರದ್ದು ಫ್ಯಾಮಿಲಿ ಕೆಮಿಸ್ಟ್ರಿ ಅಂತಿದೆಯಲ್ಲ, ಅದು ನಿಮಗೆ ಸ್ಕ್ರೀನಲ್ಲಿ 100% ಕಾಣುತ್ತೆ. ಯಾಕಂದ್ರೆ ನಾವು ನಿಜವಾಗ್ಲೂ ಹಾಗೆ ಇದೀವಿ. ಸೊ ನಮ್ಮ ಪಾತ್ರಗಳು ದೇಸೆ ಅದರ್ವೈಸ್ ಆದ್ರೂ ಕೂಡ ಒಂದು ಕುಟುಂಬದಲ್ಲಿ ಇರ್ಬೇಕಾದ ಕೆಮಿಸ್ಟ್ರಿ ನಮ್ಗಿದೆ. ಹೌದು, ನಮ್ಮ ರೋಲ್ಗಳ ಪ್ರಕಾರನೇ ನಾವು ಹೋಗೋದಾದ್ರೆ ಒಬ್ರು ನೋಡ್ಕೊಂಡು ಮತ್ತೊಂದು ಎಲ್ಲವೂ ಇದೆ. ಬಟ್ ರಿಯಾಲಿಟಿಲಿ ನಾವು ಹಾಗಿಲ್ಲ. ಆದ್ರೂ ಕೂಡ ನಮ್ದು ಇದೊಂದು ಕುಟುಂಬ ಅನ್ನೋ ಥರದ ಕೆಮಿಸ್ಟ್ರಿ ಆ್ಯಂಡ್ ಇವನ್ ಫ್ಯಾಸ್ಟ್. ನಾನು ಅದನ್ನು ಹೇಳ್ತೀನಿ, ನಮ್ಮನ್ನು ನೋಡಿದ್ರೆ ನಾವು ಯಾವ್ಯಾವುದೋ ಒಂದು ಅಲ್ಲಿಂದ ಒಬ್ರು ತಗೊಂಡ್ಬಂದ್ರು, ಇಲ್ಲಿಂದ ಒಬ್ರು ತಗೊಂಡ್ರು, ಮಾರ್ಕೆಟಿಂದ ಒಬ್ರು ತಂದ್ರು, ಅಲ್ಲಿಂದ ತಂದ್ರು ಅನ್ನೋ ಥರ ಇಲ್ಲ. ನಮ್ಗೆಲ್ಲರೂ ನಾವೊಂದು ಫ್ಯಾಮಿಲಿಗೆ ಸೇರ್ತೀವಿ ಅನ್ನೋ ಥರ ಇದೆ. ಸಾಕಷ್ಟು ಜನ ಮುನ್ಸದ್ದಿ ನಟ ಮಧ್ಯದಲ್ಲಿ ಒಬ್ಬರು ಹೊಸಬ್ರು ಬಂದಿದ್ದಾರೆ. ಸಿದ್ದು ಗೌಡನ ಪಾತ್ರ ಮಾಡ್ತಾರೆ, ಧನಂಜಯ್ ಅಂತ ಅದ್ಭುತವಾದ ಕಲಾವಿದರು. ದಯವಿಟ್ಟು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲಿಂದ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಕನಸು ಒಬ್ಬ ಒಳ್ಳೆ ನಟ ಆಗ್ಬೇಕು ಅನ್ನೋದು, ಅದನ್ನೇ ಧ್ಯೇಯವಾಗಿಟ್ಕೊಂಡು ಕಲಿಬೇಕಾದನ್ನ ಕಲಿತು ಸಾಕಷ್ಟು ಜರ್ನಿ ಮಾಡಿ ಒಂದು 400-500 ಆಡಿಷನ್ಸ್ ಕೊಟ್ಟು ಒಂದು 7-8 ಸಿನಿಮಾಗಳು ಮಾಡಿ ಅದನ್ನ ಮುಗಿಸಿ ಈ ಪ್ರಯಾಣ ಇಲ್ಲಿ ಶುರುವಾಗಿದೆ. ಸಿದ್ದೇಗೌಡ ಅನ್ನೋದು ನನ್ನ ಪಾತ್ರ. ನನ್ನ ಬಗ್ಗೆ ನಾನು ಹೆಚ್ಚು ಹೇಳ್ಕೊಳ್ಳೋದಕ್ಕಿಂತ ಇವತ್ತು ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳೋನಲ್ಲ, ನಾನು ಮಾತಾಡೋನಲ್ಲ, ಕೆಲಸ ಮಾಡಿ ತೋರಿಸೋನಲ್ಲ. ಇಲ್ಲೊಬ್ರು ಹಿರಿಯ ನಟರಿದ್ದಾರೆ. ನಮ್ಮ ಈ ಸೀರಿಯಲ್ ನಮ್ಮ ಟ್ವಿನ್ಸ್ ಇಬ್ರು. ಹೌದು, ಅವಳಿ ಜವಳಿ ಮಕ್ಕಳು, ಆದ್ರೆ ಎರಡು ಪೂರ್ವ ಪಶ್ಚಿಮ. ನಮ್ಮ ಅಪ್ಪಗೆ ಮರ್ತ್ಬಿಡ್ಯಾರ, ಹಾಗಾಗಿ ನಾವು ಜ್ಞಾಪಿಸಿದ್ವಿ. ಸೀರಿಯಲ್ ಅಲ್ಲಿ ಇವ್ರು ಮಾತಾಡೋದು ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ. ಈಗಾಗಲೇ ಪ್ರೋಮೋದಲ್ಲಿ ನೋಡಿದ್ದೀವಿ. ಅವ್ರ ಯಜಮಾನ್ರು ನಮ್ಮ ಹಿರಿಯ ನಟರು ಮಾತಾಡ್ತಾರೆ. ಪಾತ್ರ ಧಾರಾವಾಹಿ ಹೇಗಿದೆಯೋ ನಿಜ ಜೀವನದಲ್ಲೂ ಹಾಗೆ. ಎಲ್ಲರೂ ಹಂಗೆ ಹೇಳ್ಬಿಟ್ರೆ ಯಾಕಪ್ಪ? ನಾನೇನೋ ಮಾತ್ರ ನಾ ಹೇಳ್ತೇನೆ, ಬೇರೆಯವ್ರು ನನಗೆ ಗೊತ್ತಿಲ್ಲ. ಇಲ್ಲ, ಈಗ ದಿಶಾ ಅವ್ರದ್ದು ಉಲ್ಟ ಆಯ್ತಾ, ಮಹಾಲಕ್ಷ್ಮಿ ಉಲ್ಟ ನಮ್ಮ ಪಾತ್ರ. ಎಲ್ಲರೂ ಮಾತಾಡಿದ್ದಾರೆ, ಪಾತ್ರದ ಬಗ್ಗೆ ಹೇಳಿದ್ದಾರೆ. ಹೆಚ್ಚಿಗೆ ಹೇಳೋದೇನಿಲ್ಲ. ಕತೆ ಮನೆ ಕತೆ ಅಷ್ಟೇ, ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ಇದು ಮನೆ ಕತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಮಾಡಿ ನೋಡಿ, ಹಾರೈಸಿ, ಪ್ರೀತಿಯನ್ನು ಹಂಚಿ, ಎಲ್ಲರಿಗೂ ನೋಡಿ ಹಂಚಿ. ಯಾಕಂದ್ರೆ ಸೀರಿಯಲ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಬಳಕೆ ಮಾಡ್ಕೋ. ಪಾತ್ರದ ಪರಿಚಯ ಈಗಾಗಲೇ ಇದು ಆಗಿದೆ.
ಬಹುಶಃ ಹೇಳಿದಾಗ ಮತ್ತೆ ನಾನು ನಿಮ್ಗೆ ಮಾತಾಡೋದು ಭಾಳ ಕಡಿಮೆನೇ. ಈ ಅವಕಾಶ ಸಿಕ್ಕ ಮಾತಾಡ್ತೀನಿ. ಸೀರಿಯಲ್ ಅಂತೂ ಮಾತಾಡೋಕ್ಕಿಲ್ಲ. ಅದ್ಭುತವಾದ ಎಲ್ಲರ ಮನೆಗಳಲ್ಲಿ ಎಳೆಯೋರ್ಬೋದಾದಂಥ ಕತೆ ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ 8 ಗಂಟೆಗೆ ನಾವು ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮು ಎಷ್ಟೊತ್ತು ಮುಗಿಯುತ್ತಾ ನಾವು ಎಷ್ಟೊತ್ತು ಸೀರಿಯಲ್ ನೋಡೋದು ಪೂರ್ತಿ ಅಂತ ಕಾಯ್ತಾ ಇದ್ದೀವಿ. ಸೊ ಎಂಜಾಯ್ ಇದ್ರು. ಮತ್ತೆ ಈ ಕಥೆಯಲ್ಲಿ ನಾವು ಇಷ್ಟೇ ಅಲ್ಲ, ಇನ್ನೂ ನೀವು ಟ್ರೇಲರಲ್ಲಿ ಪ್ರಮೋದಲ್ಲಿ ನೋಡಿರ್ತೀರಾ, ಇನ್ನೂ ಬಹಳಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಅಂಜಲಿ ಅವರಿದ್ದಾರೆ, ರಾಧಾ ರಾಮಚಂದ್ರ ಅವರಿದ್ದಾರೆ, ಲಕ್ಷ್ಮೀ ದೇವಮ್ಮ ನಮ್ಮ ಅಮ್ಮನ ಬಗ್ಗೆ ಮಾತಾಡಿ. ಶ್ವೇತಮ್ಮ ಅವರು ಇವತ್ತಿಲ್ಲ, ಶ್ವೇತಮ್ಮ ಅವರಿದ್ದಾರೆ. ಶ್ವೇತಮ್ಮ ಅವರು ಎರಡನೇ ಸರಿ ಮಾತಾಡ್ತಾರೆ ಅಮ್ಮನ ಬಗ್ಗೆ ಮಾತಾಡಿ. ಇಲ್ಲ ಇವತ್ತು ಅವಳಿಗೋಸ್ಕರ ನಾನು ಬಂದೆ, ಆದ್ರೆ ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಭಾವನಾ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಜಿ ಕನ್ನಡ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಐ ಥಿಂಕ್ ಜಿ ಕನ್ನಡ ಒಂಥರ ಯಾವಾಗ ನನ್ನನ್ನು ಕರೀತಾರೆ ಅಂತ ಅನ್ಕೊಂಡಿದ್ದೆ. ಕರೆದ್ರು ಫೈನಲಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಲಕ್ಕಿ ಜಿ ಕನ್ನಡ ಜೊತೆ ಅಸೋಸಿಯೇಟ್ ಆಗಿರೋದಕ್ಕೆ. ನಾನು ತುಂಬ ಲಕ್ಕಿ. ಇಡೀ ಜಿ ಕನ್ನಡ ಟೀಮ್ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಲಕ್ಷ್ಮೀ ನಿವಾಸ ವರ್ತ್ ಎಷ್ಟಿದೆ ಅಂದರೆ ಒಂದೊಂದು ಪಾತ್ರಕ್ಕೂ ಎಷ್ಟು ರಿಸರ್ಚ್ ಇರುತ್ತೆ, ಆ ಪಾತ್ರಕ್ಕೆ ಎಕ್ಸಾಕ್ಟ್ ಆಗಿ ಹೇಗೆ ಅವರು ಸೆಟ್ ಆಗಬೇಕು ಅನ್ನೋದನ್ನ ಜಿ ಕನ್ನಡ ಅವರು ಎಷ್ಟು ಚೆನ್ನಾಗಿ ಅದನ್ನ ಒಂಥರ ವಿಜುವಲೈಸ್ ಮಾಡ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ಇವಾಗ ರಿಯಾಲಿಟಿ ಆಗ್ತಾ ಇದೆ. ನನಗಂತೂ ಐ ಕಾಂಟ್ ವೇಟ್. ನನ್ಗೆ ನೋಡೋಕ್ಕೆ ಇವಾಗ ತುಂಬಾ ಎಕ್ಸೈಟ್ಮೆಂಟ್, ನರ್ವಸ್ನೆಸ್ ಎಲ್ಲ ಇದೆ. ಸೊ ಹಾಗಾಗಿ very very excited. I'm sure all of us are very excited. ಅಂದ್ರೆ Yes. ಸಾರಿ, ಅಂದ್ರೆ ಇವಾಗ ತನಕ ನಾವು ಕಥೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ದೀವಿ. ನಮ್ಮನ್ನ ಎಲ್ಲ ಕಲೆ ಹಾಕ್ತಂಥವ್ರು ನಿರ್ಮಾಪಕರು. ಸಾಯಿ ನಿರ್ಮಲಾ ಪ್ರೊಡಕ್ಷನ್ನು, ನಿರ್ಮಲಾ ಅವರು ಮತ್ತೆ ಸರ್ದಾರ್ ಸತ್ಯ ಅಂತಾನೆ ಅವರು ಸಹ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಇದಕ್ಕೆ ಕಾರಣ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ಜನರನ್ನ ಸೇರಿಸೋದು ಸುಲಭ ಅಲ್ಲ. ತುಂಬಾ ಬಿಸಿ ಇರೋ ಆರ್ಟಿಸ್ಟ್ಗಳು ಒಂಥರ ಕಪ್ಪೆನ ತಕ್ಕಡಿಗೆ ಹಾಕ್ದಂಗೆ ಕಪ್ಪೆಗಳನ್ನ ತಕ್ಕಡಿಗೆ ಹಾಕೋದು ಸುಲಭ. ಎಲ್ಲ ಡೇಟ್ಗಳನ್ನ ಹೊಂದಿಸಿ ಶೂಟಿಂಗ್ನ ಪ್ಯಾರಲಲ್ ಆಗಿ 2-3 ಯೂನಿಟ್ಗಳಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನ ನೆನಪು ಮಾಡ್ಕೋಬೇಕಾದ್ರೆ ಥ್ಯಾಂಕ್ ಯು ನಿರ್ಮಲಾ ಮತ್ತೆ ಸತ್ಯ ಆಮೇಲೆ ಒಂದೇ ಪಾಪ ಹಿರಿಯರೆಲ್ಲ ಇದ್ದಾರೆ. ಹಿರಿಯರು ಏನ್ ಮಾಡಿದ್ದಾರೆ ಅಂತ ಎಲ್ಲರೂ ಕೇಳ್ತಾರೆ. ಚಿರಾಗ್ ಪಾತ್ರ ಅವ್ನು ಮಾಡ್ತಿದ್ದಾನೆ, ನಮ್ಮ ಮಗನ ಪಾತ್ರ. ಸಾನ್ವಿ ಸಾಧ್ವಿ ಹೇಳ್ಬೇಕು. ನನ್ನ ಮಗಳು ಇದ್ರಲ್ಲಿ ನಿಜವಾದ ಹೆಸರು? ನನ್ನ ಹೆಸರು ಆರೋಗ್ಯ. ನನ್ನ ಹೆಸರು ತುಷಾರ. ಥ್ಯಾಂಕ್ ಯು. ನನ್ನ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಶ್ವೇತಾ ಮೇಡಮ್ ನಿಮಗೆಲ್ಲ ಗೊತ್ತಿರುವಂಥದ್ದು. ಕನ್ನಡದಲ್ಲಿ, ತಮಿಳಿನಲ್ಲಿ, ಕನ್ನಡದಲ್ಲಿ ಬಹುಶಃ 26 ಅವರ ತುಂಬಾ ಪ್ರಸಿದ್ಧವಾದಂಥ ಚಿತ್ರ. ತುಂಬ ಜನ ಅವ್ರನ್ನ ಗುರುತಿಸೋದು ಚೈತ್ರದ ಪ್ರೇಮಾಂಜಲಿ ಹೀರೋಯಿನ್ ಅಂತಲೇ ಗುರುತಿಸ್ತಾರೆ. ಆಮೇಲೆ ಸುಮಾರು ಕುಟುಂಬ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು 2-3 ವರ್ಷದ ತನಕ ಮಾಡಿದ್ದಾರೆ. ತಮಿಳಿನಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಸಹ ನಾನು ಅವಾಗಲೇ ಈ ನಮ್ಮ ಅನುಭವ ಇರುವಂಥ ನಟರುಗಳು ಹೇಗೆ ಮರಳಿ 4 ವರ್ಷ, 8 ವರ್ಷ, 10 ವರ್ಷ ಆದಮೇಲೆ ಮತ್ತೆ ಕಿರುತೆರೆಗೆ ಬಂದಿದ್ದಾರೆ. ಹಾಗೆ ಶ್ವೇತಾ ಮೇಡಮು ಸಹ ಕಿರುತೆರೆಗೆ ಬಂದಿದ್ದಾರೆ. ಅದು ಒಂದು ಬಗೆಯಲ್ಲಿ ನಮ್ಮ ಇಡೀ ಕುಟುಂಬಕ್ಕೆ ಒಂದು ಸಣ್ಣ ನಕ್ಷತ್ರ. ಸೊ ಆಮೇಲೆ ಜಿ ಕನ್ನಡ ಒಂದೇ ಜಿ ಕನ್ನಡದ ಕಡೆಯಿಂದ ಸಾಕಷ್ಟು ಜನ ನಮ್ಮ ಗೆಳೆಯರು ಇಪಿಗಳು ಬಹಳ ಕೆಲಸ ಮಾಡಿದ್ದಾರೆ. ಇದು ನಿಮ್ಮ ತನಕ ತಲುಪಿಸೋದಕ್ಕೆ ಪೃಥ್ವಿ ಅವರಾಗಿರ್ಬೋದು, ಜಯಂತ್ ಅವರಾಗಿರ್ಬೋದು, ಗಣಪತಿ ಭಟ್ರಾಗಿರ್ಬೋದು, ರಾಘವೇಂದ್ರ ರೂಮ್ಸೋರ್ ಅವರಾಗಿರ್ಬೋದು, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ನಿರ್ದೇಶಕರ ತಂಡ ಶಿವು, ವಿನಾಯಕ್, ಆಮೇಲೆ ಆದರ್ಶ್, ವಂಶಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜು, ಥ್ಯಾಂಕ್ ಯು.
6:45 8 ಗಂಟೆಗೆ ತಪ್ಪದೆ ನೋಡಿ ನಮ್ಮ ಝೀನಲ್ಲಿ ಲಕ್ಷ್ಮೀ ವಿಲಾಸ.